ಕಾರ್ಪೊರೇಟರ್ ನಿಮ್ಮ ವಿವೇಕ್ ಅವರೇ, ಪ್ರಕಾಶ್ ಅವರೇ, ಮತ್ತು ಹಾಜರಿರ್ತಕ್ಕಂಥ ಎಲ್ಲ ಆದಿವಾಸಿಗಳು, ಬೆಳಿಗ್ಗೆಯಿಂದ ತಾವು ಸಾಕಷ್ಟು ಕೇಳಿದಿರಿ. ವಿಚಾರಗಳು ಎಷ್ಟೋ ಹೇಳಿದ್ದನ್ನೇ ಮತ್ತೆ ಹೇಳುವಂಥದ್ದು, ಕೇಳಿದ್ದನ್ನೇ ಮತ್ತೆ ಕೇಳುವಂಥ ವಿಚಾರಗಳು ನಿಮಗೆ ಪುನರಾವರ್ತನೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಆ ವಿಚಾರಗಳನ್ನು ಬಿಟ್ಟು ಬೇರೆ ಒಂದೆರಡು ಸಂಗತಿಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಸನ್ಮಾನ್ಯ MLC ಅವರು ಮಾತಾಡ್ತಾ ಹೇಳಿದ್ರು, ಅದನ್ನು ನಾನು ಡಾಕ್ಟರ್ ಶ್ರೀಕಾಂತ್ ಅವ್ರ ಜೊತೆಯಲ್ಲಿ ಮತ್ತು ನಮ್ಮ ಪ್ರೊಫೆಸರ್ ಸಿದ್ದೇಗೌಡರ ಜೊತೆ ನಾವೆಲ್ಲ ಕೂತು ಮಾತಾಡುವಾಗ ಭಾಳಷ್ಟು ಸಲ ಪ್ರಸ್ತಾಪ ಮಾಡಿದ್ದೀನಿ. ನಾನು ರಾಜಕೀಯವಾದಂಥ ಒಂದು ಹುದ್ದೆ ಅಧಿಕಾರ ನಮಗಿಲ್ಲದೆ ಇದ್ದಾಗ ಸರ್ಕಾರದಲ್ಲಾಗಲಿ ಅಥವಾ ಯಾವುದೇ ಮಟ್ಟದಲ್ಲಾಗಲಿ ನಾವು ಹೋರಾಟ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ಆ ಹುದ್ದೆಗಳನ್ನು ನಾವು ಪಡ್ಕೊಂಡಾಗ ಎಲ್ಲರಿಗೆ ಒಂದು ಧ್ವನಿ ಆಗ್ಬೋದು. ನಾವು ಆ ಧ್ವನಿ ಆಗ ಕೇಳಿಸುತ್ತೆ, ಹಿಂದೆ ಇದ್ದರೆ ಅದು ಕೇಳಿಸೋದಿಲ್ಲ. ಈಗ ಯಾವುದೇ ಒಂದು ಸಮುದಾಯ, ನಿಮ್ಮ ಆದಿವಾಸಿಗಳಿಗೆ ಒಂದು ಸಮುದಾಯ ಸೇರ್ಬೋದು, ಬಹುಸಂಖ್ಯಾತ ಸಮುದಾಯ ಸೇರ್ಬೋದು. ಆಗ ನಾನು ಶ್ರೀಕಾಂತ್ ಅವ್ರಿಗೆ ಹೇಳಿದೆ, ಇದು ನಿಮಗೆ ಹಿನ್ನಡೆ ಆಗಲಿಲ್ವಾ ಅಂತ ಕೇಳಿದೆ. ಬಹುಶಃ ಈಗ ನಾನು ಯಾವ ಸಮುದಾಯಕ್ಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. ಬಹುಸಂಖ್ಯಾತ ಸಮುದಾಯ ಅವ್ರನ್ನ ಗಿರಿಜನಕ್ಕೆ ಸೇರಿಸಿದಾಗ ನಿಮಗೆ ದೊಡ್ಡ ಹಿನ್ನಡೆ ಆಯಿತು. ಆ ಹಿನ್ನಡೆನೇ ನೀವು ಚೇತರಿಸ್ಕೋಬೇಕಾದ್ರೆ ಎಷ್ಟು ವರ್ಷ ಬೇಕೋ ಗೊತ್ತಿಲ್ಲ ನನಗೆ. ನೀವು ಮುಂದಕ್ಕೆ ಬರೋದಿರಲಿ, ಹಿಂದಕ್ಕೆ ಹೋದಂಗಾಯ್ತು. ಅದನ್ನು ನಾನು ಶ್ರೀಕಾಂತ್ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದೆ. ಇದು ದೊಡ್ಡ ಹಿನ್ನಡೆ ಆಯಿತು, ಈ ಬಗ್ಗೆ ಏನಾದ್ರು ಹೋರಾಟ ಮಾಡಿದ್ದೀರಾ ಅಥವಾ ಮಾಡ್ತೀರಾ ಅಂತ, ಅಥವಾ ಮಾಡಬೇಕು ಅಂತಲೂ ಹೇಳಿದೆ. ಬಟ್ ಅದು ಏನು ಯಾವ ರೀತಿಯಲ್ಲೂ ಸಫಲ ಆದಂಗೆ ಕಾಣಲಿಲ್ಲ. ಸೊ ಇದ್ದಂಥ ಮೀಸಲಾತಿನಲ್ಲೇ ವಂಚನೆಗೊಳಪಟ್ಟಂಥ ನೀವು ಪುನಃ ಹೊಸದಾಗಿ ಹೋರಾಟ ಮಾಡಬೇಕು ಅಂತ ಹೇಳಿದಾಗ, ಅಧಿಕಾರ ಗಳಿಸ್ಕೊಡ್ಬೇಕು ಅಂತ ಹೋದಾಗ ಎಷ್ಟು ಮಟ್ಟಿಗೆ ಅದರಲ್ಲಿ ನೀವು ಸಫಲರಾಗ್ತೀರಿ ಅಂತಕ್ಕಂಥದ್ದು ನನಗಂತೂ ಅರ್ಥವಾಗಿದೆ. ಇದ್ದಿದ್ದನ್ನೇ ಕಳ್ಕೊಂಡ್ರಲ್ಲ ನೀವು, ಇದ್ದಿದ್ದನ್ನು ಕಳ್ಕೊಂಡ್ಬಿಟ್ಟು ಶಾಸ್ತ್ರ ಕೇಳಿದ್ರು ಅಂತ, ಅದೇ ಚೊಂಬೊಂದಕ್ಕೆ ಇಂಜಿನ ಕೊಟ್ಟು ಶಾಸ್ತ್ರ ಕೇಳಿದ್ರು ಅಂತ. ಆ ಥರ ಇನ್ನು ಹೊಸದಾಗಿ ಹೋರಾಟ ಮಾಡುವಂಥ ಹುಮ್ಮಸ್ಸು ಎಲ್ಲಿದೆ? ಆ ಹುಮ್ಮಸ್ಸು ಬರಬೇಕು ಅಂತ ಹೇಳಿದಾಗ, ನಿಮ್ಮ ಹರ್ಷ ಅವರು ಮಾತಾಡಿದಾಗೆ, ಜೋಯಪ್ಪ ಅವರು ರೆಸಲ್ಯೂಷನ್ ಮಾಡಿದ್ದನ್ನು ವಿಚಾರವನ್ನು ಮಾತಾಡಿದಾಗೆ, ಅಥವಾ MLC ಅವರು ಮಾತಾಡಿದಾಗೆ, ಅವರು ಎಂಥ ಪ್ರೇರಣಾತ್ಮಕವಾದಂಥ ಮಾತುಗಳನ್ನು ಆಡಿದ್ರು. ಎಷ್ಟು ಜೋಶ್ ಕೊಡುವಂಥ ಮಾತುಗಳು, ಎಷ್ಟು ಧೈರ್ಯ ತುಂಬುವಂಥ ಮಾತುಗಳನ್ನು ಆಡಿದ್ರು ಅಂತ ಹೇಳಿದ್ರೆ ನಿಮಗೆ ಅಂಥವ್ರು ಸಿಕ್ಕೋದೇ ಕಷ್ಟ. ಅಂಥ ಹುಮ್ಮಸ್ಸಿನಲ್ಲಿ ನಾವಿದ್ದೀವಿ, ನಿಮ್ಮ ಜೊತೆಲಿ ನಾವಿದ್ದೀವಿ ಅಂತ ಹೇಳೋವಂಥ ಹುಮ್ಮಸ್ಸಿರೋರು ಭಾಳ ಕಷ್ಟ. ಆ ಥರದನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಹೋರಾಟ ಎಷ್ಟರ ಮಟ್ಟಿಗೆ ದೊಡ್ಡದಾಗಿರಬೇಕು, ಎಷ್ಟರ ಮಟ್ಟಿಗೆ ಅದು ಸತ್ವಯುತವಾದಂಥ ಹೋರಾಟ ಆಗಬೇಕು, ಆ ಸತ್ವದ ಜೊತೆಗೆ ಬಲ ಎಷ್ಟಿರಬೇಕು ಅಂತಕ್ಕಂಥದ್ದನ್ನು ನೀವೇ ವಹಿಸ್ಕೋಬೇಕು. ನನಗೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಇದ್ದಿದ್ದು ಕಳ್ಕೊಂಬಿಟ್ರಲ್ಲಪ್ಪ ನೀವು. ಆದ್ದರಿಂದ ಮುಂದಕ್ಕೆ ಏನು ಪಡ್ಕೋತೀರಿ ಅಂತ ನನಗೆ ಅರ್ಥ ಆಯ್ತಲ್ಲ. ಅದಕ್ಕೆ ಶ್ರೀಕಾಂತ್ ಅವರೇ ಉತ್ತರ ಕೊಡಬೇಕು ಮುಖಂಡರಾಗಿ. ಅವರು ಎಷ್ಟರ ಮಟ್ಟಿಗೆ ನಿಮ್ಗೆ ಉತ್ತೇಜನ ಕೊಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಇದು ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ, ಬಟ್ ಬಾಲಕೃಷ್ಣ ನಿಮ್ಮ ಶ್ರೀಕಾಂತ್ ಅವ್ರ ಜೊತೆಯಲ್ಲಿ ವರ್ಷಗಳ ಗಟ್ಟಲೆ ಹಿಂದಿನಿಂದನೇ ಚರ್ಚೆ ಮಾಡಿದ್ದೀನಿ ಈ ವಿಚಾರವನ್ನು. ಚರ್ಚೆ ಯಾಕೆ ಅಂತ ಹೇಳಿದ್ರೆ, ನಾವು ಕಾಡಂಚಿನ ಪ್ರದೇಶದವರೇ, ನೀವು ಒಬ್ಬರೇ ಎಲ್ಲ ಪ್ರಾಣಿಗಳ ಜೊತೆ ಬದುಕ್ತಾ ಇರೋದು. ನಾವು ದಿನಬೆಳಗಾದ್ರೆ ಪ್ರಾಣಿಗಳು ನಾವು ಒಟ್ಟಿಗೆ ಬದುಕ್ತಾ ಇರೋದು. ನಾವು ಕಾಡಂಚಿನ ಜನ ಎಲ್ಲ ಅಷ್ಟೇ. ಪರಿಸ್ಥಿತಿ ಒಂದು ಕಡೆ ಬದುಕು ಹೋರಾಟ ಮಾಡಬೇಕು, ಆ ಬದುಕಿನಲ್ಲಿ ಅಭಿವೃದ್ಧಿ ಕೊಡೋಕೆ ಹೋರಾಟ ಮಾಡಬೇಕು, ಅದರಲ್ಲಿ ಮುಂದಕ್ಕೆ ಬರೋಕ್ಕೆ ನೀವು ಪ್ರಯತ್ನ ಪಡಬೇಕು. ಇಷ್ಟೆಲ್ಲ ಹಿನ್ನೆಲೆ ಇಟ್ಕೊಂಡು ಹೋರಾಟದ ಕೆಚ್ಚು ಎಷ್ಟು ಮಟ್ಟಿಗೆ ನಿಮ್ಮಲ್ಲಿ ರೂಪುಗೊಳ್ತದೆ ನೋಡಬೇಕು. ಅದಕ್ಕೆ ಶ್ರೀಕಾಂತ್ ಅಂತವ್ರು ಎಷ್ಟರ ಮಟ್ಟಿಗೆ ನಿಮ್ಗೆ ಪ್ರೇರಣೆ ಕೊಡ್ತಾರೆ
ಅಥವಾ ನೀವು ಏನು ನಾಯಕರು ಇಲ್ಲಿದ್ದೀರಿ ಮಾತಾಡೋರು ಅಥವಾ ನಾಯಕರು ಅನಿಸ್ಕೊಳ್ಳೋರು, ನೀವೆಷ್ಟು ಮಟ್ಟಿಗೆ ನಿಮ್ಮ ಸಮಾಜವನ್ನು ಅಭಿವೃದ್ಧಿಪಡಿಸ್ತೀರಿ ಇದು ಲೆಕ್ಕಾಚಾರ ಕೊಡ್ತೇವೆ. ಹಾಗಾಗಿ ನಾನು ಆ ವಿಚಾರದಲ್ಲಿ ನೀವು ಪ್ರಬಲವಾಗಿ ಹೋರಾಟ ಮಾಡಬೇಕು ಅಂತ ಹೇಳೋದ್ರಲ್ಲಿ ನಾನು ಒಬ್ಬ ಕೂಡ ಆಗಿದ್ದೀನಿ. ಆ ಸತ್ವ, ಶಕ್ತಿ, ಸಾಮರ್ಥ್ಯ ಎಲ್ಲ ನಿಮಗೆ ಬರಬೇಕು. ಈ ಶ್ರೀಕಾಂತ್ ಅಂತ ಮುಂದೆ ನಿಂತ್ಕೋಬೇಕಾದ್ರೆ ನಿಮ್ಮವರು ಹಿಂದೆ ಬರಬೇಕು. ನೀವು ಅವ್ರನ್ನ ಮುಂದಕ್ಕೆ ತಳ್ಬಿಟ್ಟು ಹಿಂದೆ ಇದ್ರಿ ಏನು ಅವ್ರು ಹೇಳಿದ್ರು, ಏನು ನಾನು ಸತ್ವವಾಗಿರ್ತಕ್ಕಂಥ ಶಕ್ತಿಶಾಲಿಯಾಗಿರ್ತಕ್ಕಂಥ ಮುಖಗಳನ್ನೇ ನಾನು ಕಾಣ್ತಾ ಇಲ್ಲ ಅಂತ MLC ಅವ್ರು ಹೇಳಿದ್ರು. ಹಾಗಾಗಬಾರ್ದು. ಆ ಚೈತನ್ಯ ಇರಬೇಕು. ಈಗ ನಾವೇನು ಮುಖದಲ್ಲಿ ಕಳೆ ಇರಬೇಕು ಅಂತ ಸಾಮಾನ್ಯ ಲೋಕಾರೂಢಿ ಮಾತಾಡ್ತೀವಿ, ಹಾಗೆ ಆ ಕಳೆ ಅನ್ನೋದು ಮುಖದಲ್ಲಿ ಹೊಮ್ಮಬೇಕು. ಚೈತನ್ಯ ಅನ್ನೋದು ಯುವಕರಲ್ಲಿ ಈಚೆ ಬರಬೇಕು. ಅದನ್ನು ನಿಮ್ಮ ಕಾರ್ಯಚಟುವಟಿಕೆಯಲ್ಲಿ ನೀವು ತೋರ್ಪಡಿಸ್ಕೊಳ್ಬೇಕು. ಇದೆಲ್ಲ ನೀವು ಮಾಡ್ತೀರಾ. ಮುಂದಕ್ಕಾದ್ರೂ ಕೂಡ ಹುಮ್ಮಸ್ಸು ನಿಮ್ಮಲ್ಲಿ ಬರುತ್ತೆ. ಆ MLC ಅವ್ರದ್ದು ಭಾಷಣ, ಅವರ ಮಾತುಗಳು, ಅದು ಭಾಷಣ ಅನ್ನೋದಕ್ಕಿಂತ ನಮ್ಮ ಜೊತೆಲಿ ಒಡನಾಟ ಇಟ್ಕೊಂಡಿರ್ತಕ್ಕಂಥ ಒಬ್ಬ ನಮ್ಮ ಸ್ನೇಹಿತ ಮಾತಾಡ್ದಂಗಿರ್ತದ್ದು. ನಿಮ್ಮ ಹಾಡಿಲೇ ಇದ್ದು ವಾಸ ಮಾಡೋದು ಸ್ನೇಹಿತರೆ ಮಾತಾಡ್ದಂಗಿರ್ತದ್ದು ಅಂತ ಸತ್ವವಾದ ಭಾಷಣ. ಅದನ್ನ ನೀವು ಅದರಲ್ಲಿ ಎಷ್ಟರ ಮಟ್ಟಿಗೆ ಪ್ರೇರಣೆ ಆಗ್ತೀರಿ, ಪ್ರೇರಣೆ ಒಳಕೊಡ್ತೀರಿ, ಮಕ್ಕಳನ್ನ ನೀವು ಒಡೆದೆಬ್ಬಿಸ್ತೀರಿ. ಇದರ ಮೇಲೆ ಮುಂದಿನ ಚಳವಳಿಯನ್ನು ನಿಂತಿರ್ತದೆ. ಮತ್ತು ನಿಮಗೆ ರಾಜಕೀಯವಾದ ಪ್ರೇರೇಪಣೆ, ಒಂದು ಅಧಿಕಾರ ಎಷ್ಟು ಮಟ್ಟಿಗೆ ಸಿಗ್ತದೆ ಅನ್ನುವಂಥದ್ದನ್ನು ಅದರ ಮೇಲೆ ನಾವು ಊಹೆ ಮಾಡಬೇಕು. ಅದಕ್ಕೆ ಇಂಥ ಬುದ್ಧಿವಂತನ ನೀವು ಉಪಯೋಗಿಸ್ಬೇಕು. ಅವ್ರ ಬರೀ ಬುದ್ಧಿವಂತಿಕೆಯಲ್ಲೇ ಸಾಕು, ಅವ್ರಿಗೆ ನೀವು ಬೆನ್ನೆಲುಬಾಗಿರ್ಬೇಕು. ಅವ್ರಿಗೆ ಎಷ್ಟು ಬುದ್ಧಿ ಇದ್ರೆ ಅವ್ರ ಬುದ್ಧಿ ಇದ್ದರೆ ನಿಮ್ಮ ಹತ್ರ ಬಂದಿಲ್ಲ, ಬೇಕಾದಷ್ಟು ಓದ್ಕೊಂಡೇ ಬಂದಿರೋದು ಅವರು. ಆದರೆ ಅವ್ರಿಗೆ ಬೆನ್ನೆಲುಬಾಗಿರ್ಬೇಕು ನೀವು. ಆ ಬೆನ್ನೆಲುಬಾಗಿ ಅದನ್ನು ರೂಢಿಸ್ಕೊಳ್ತಕ್ಕಂಥದ್ದು, ಅವರಿಗೆ ದಾರಿಯನ್ನು ಕೊಡ್ತಕ್ಕಂಥದ್ದು, ಶಕ್ತಿನ ಅವರಿಗೆ ದಾರಿಯನ್ನು ಕೊಡ್ತಕ್ಕಂಥದ್ದು, ಅದು ನಿಮ್ಮ ಕೆಲಸ ಆಗ್ತದೆ. ಇಷ್ಟನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ಅಂತಂದರೆ, ಆದಿವಾಸಿಗಳ ಬದುಕು ಅದು ಅಂತ್ಯ ಆಗಕ್ಕೆ ಬಿಡಬಾರ್ದು. ಈಗ ಅವ್ರು ಹೇಳ್ತಿದ್ರು ಅರ್ಧಂಬರ್ಧ ಈಗ ಇದು ಬಂದುಬಿಟ್ಟಿದ್ದಾರೆ, ಹೊರ ಪ್ರಪಂಚಕ್ಕೆ ಬಂದುಬಿಟ್ಟಿದ್ದಾರೆ. ಅವರು ಮೂಲ ಪ್ರಪಂಚದಿಂದ, ಆದಿ ಪ್ರಪಂಚದಿಂದ ಅವರು ಅರ್ಧ ಈಗ ಹೊರಗಡೆ ಬಂದುಬಿಟ್ಟಿದ್ದಾರೆ ಇವತ್ತಿನ ಯುವಜನತೆ ಅಂತ ಹೇಳ್ತಾರೆ. ಇರಿ, ನೀವು ಬನ್ನಿ, ಏನು ಬೇಕಾದ್ರೂ ಪ್ರಪಂಚದ ಜ್ಞಾನವನ್ನು ಗಳಿಸ್ಕೊಳ್ಳಿ, ಎಷ್ಟು ಬೇಕಾದ್ರೂ ಗಳಿಸ್ಕೊಳ್ಳಿ, ಅಪ್ ಟು ಡೇಟ್ ಆಗಿ. ಆದರೆ ನಿಮ್ಮ ಮೂಲ ಅಂತ ಏನಿದೆ ಅದನ್ನು ಬಿಟ್ಕೊಡ್ಬಾರದು ಅಂತಕ್ಕಂಥದ್ದು ಅವರ ಮನಸ್ಸಿನ ಇಚ್ಛೆ. ಅದು ಆಯ್ತಲ್ವ, ನಾವು ಎಷ್ಟು ಹೆಮ್ಮೆ ಪಡಬೇಕು ಗೊತ್ತಾ. ನಾನು ಮೀನುಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಹೇಳ್ತಿದ್ದೆ ರೀ, ನಮ್ಮ ರಾಷ್ಟ್ರಪತಿಗಳಿದಾರಲ್ರಿ, ಅವರು ಮೀನುಗಾರಿಕೆ ಮಾಡಿದವ್ರಿ. ಅವರು ಏನು ಮೀನುಗಾರಿಕೆ ನೀವು ಕಂಡ ಮಾಡ್ತೀರಾ? ಅಬ್ದುಲ್ ಕಲಾಂ ಇದ್ರಲ್ಲ, ಮೀನು ಹಿಡಿಯೋ ವಂಶದವರು. ಜಾತಿಲಿ ಮುಸಲ್ಮಾನ ಇರ್ಬೋದು, ಅವ್ರ ಕಸ್ಬೇನು ಗೊತ್ತಾ? ಮೀನು ಹಿಡಿಯೋ ಕಸ್ಬು, ಮೀನು ಮಾರಾಟ ಮಾಡೋ ಕಸ್ಬು. ಒಬ್ಬ ನಮ್ಮ ರಾಷ್ಟ್ರದ ರಾಷ್ಟ್ರಪತಿ ಮೀನು ಹಿಡಿತಾರೆ ಅಂದಾಗ ಆ ಇಲಾಖೆಲಿದ್ದಾಗ ನಾನೊಂದು ಗೌರವ ಹೇಳ್ಕೋಬೇಕಲ್ವ, ಉತ್ಸಾಹದಿಂದ ಹೇಳ್ಕೋಬೇಕಲ್ವ. ಅದೇ ಥರ ನಿಮ್ಮನ್ನ ರಾಷ್ಟ್ರಪತಿ ಇವತ್ತು ನಿಮ್ಮವ್ರೇ. ದ್ರೌಪದಿ ಮುರ್ಮು ಅವರು ಆದಿವಾಸಿಗಳು, ಅದು ಎಷ್ಟು ಹೆಮ್ಮೆಯಿಂದ ಹೇಳ್ಕೋಬೇಕು. ರಾಷ್ಟ್ರ ಆಳೋರು ನೀವು, ರಾಷ್ಟ್ರದ ಮೊದಲನೇ ಪ್ರಜೆ ರಾಷ್ಟ್ರಪತಿ ಅಂದರೆ. ಆ ರಾಷ್ಟ್ರದ ಮೊದಲನೇ ಪ್ರಜೆ ನೀವು, ಹೆಮ್ಮೆಯಿಂದ ಹೇಳ್ಕೋಬೇಕು. ಅದನ್ನು ಎಲ್ಲೋ ಹೀಗೆ ಮೈ ಮುದುರ್ಕೊಂಡು ಹೇಳ್ಕೊಡುವಂಥದ್ದಲ್ಲ. ಅಂಥ ಒಂದು ಅದ್ಭುತವಾದಂಥ ಶಕ್ತಿ, ರಾಷ್ಟ್ರವನ್ನೇ ಆಳುವಂಥ ಮೊದಲನೇ ಪ್ರಜೆನ ಹೊಂದಿರತಕ್ಕಂಥ ನಿಮ್ಮ ಜನಾಂಗ ಎಷ್ಟು ಲವಲವಿಕೆಯಿಂದಿರಬೇಕು, ಖುಷಿಯಿಂದಿರಬೇಕು. ಅವರ ಪ್ರೇರೇಪಣೆಯಿಂದ ನೀವೆಷ್ಟು ಅಭಿವೃದ್ಧಿ ಹೊಂದಬೇಕು, ನೀವೆಷ್ಟು ಹಕ್ಕನ್ನು ಪಡಿಬೇಕು, ಇದೆಲ್ಲ ದೀರ್ಘವಾಗಿ ಯೋಚನೆ ಮಾಡಬೇಕು. ನಿಮ್ಮ ಮಕ್ಕಳಿಗೆ ಸರಿಪಡಿಸ್ಬೇಕು ಮೊದಲನೇ ಕೆಲಸ. ಅದನ್ನೆಲ್ಲ ಮಾಡ್ತೀರಾ ಅಂತಕ್ಕಂಥ ಒಂದು ಅಭಿಲಾಷೆ, ಆಶೋತ್ತರವನ್ನು ನಾವು ಕೂಡ ಇಟ್ಕೊಂಡು ನಾನೊಂದೆರಡು ಮಾತು ಮುಗಿಸ್ತೀನಿ. ನನ್ನನ್ನು ಕರೆದಂಥ